ದರ್ಶನ್ ಹೇಳಿರೋದು ವೈರಲ್ ಆಗಿದೆ, ಏನು ಹೇಳ್ತೀರಾ ಅಂತ ಕೇಳ್ತಿದ್ದಾರೆ. ಅಲ್ಲ, ದರ್ಶನ್ ನಮ್ಮ ಬಗ್ಗೆ ಬರ್ರಿ ಅಂತ ನಾವು ಅನ್ನೋ ಅಭಿಪ್ರಾಯದಲ್ಲಿ ನಾನು ಹೇಳಿಲ್ಲ. ನಾನು ಅವ್ರ ಹತ್ರ ಯಾವ ರೀತಿ ಕಾಂಪ್ರಮೈಸ್ ಅನ್ನೋದು ಸಾಧ್ಯನೇ ಇಲ್ಲದ ಮಾತು. ನಮ್ಮ ಸಂಕಟ ನಮಗಿದೆ, ಆದರೆ ನಾವೊಂದು ವಿಶಾಲ ಭಾವನೆಯಿಂದ ಯಾರು ಬಂದರೂ ನಾವೇನು ಇಲ್ಲ ಅನ್ನೋ ಭಾವನೆ ಅಂದರೆ ಸಹಜವಾಗಿ ಹೇಳಿರೋ ಮಾತು. ಆದರೆ ವೈಯಕ್ತಿಕವಾಗಿ ನಾನು ಅವ್ರನ್ನ ಭೇಟಿ ಮಾಡಲಿಕ್ಕೆ, ಅವ್ರ ಜೊತೆ ಮಾತಾಡಲಿಕ್ಕಾಗಲಿ, ಯಾವುದೇ ರೀತಿ ಕಾಂಪ್ರಮೈಸ್ ಮಾಡೋಕ್ಕಾಗಲಿ ಆ ದೃಷ್ಟಿಯಿಂದ ಅವ್ರಿಗೆ ಹೇಳೇ ಇಲ್ಲ. ಅವ್ರು ಯಾವಾಗಲೂ ನಮಗೆ ತೊಂದರೆ ಕೊಟ್ಟರಿಂದ ನನ್ನ ಮಗನ ನೋವಿನ ಸಂಕಟ ನನಗೆ ಗೊತ್ತವಿನ ಅವ್ರಿಗೇನು ಗೊತ್ತು? ನನ್ನ ಮಗ ಎಷ್ಟು ಒದ್ದಾಡಿದ್ದಾನೆ ಕುತ್ತಾಡಿದ್ದಾನೆ ಅನ್ನೋದು ನನಗೆ ಗೊತ್ತು. ಅದರಿಂದ ಅವ್ರ ಜೊತೆ ಯಾವುದೇ ರೀತಿ ಆಗಲಿ ನಾನು ಸಂಪರ್ಕದಲ್ಲಿ ಕಾಂಪ್ರಮೈಸ್ ಪ್ರಶ್ನೆನೇ ಇಲ್ಲ. ಕಾನೂನು ಹೋರಾಟ ನೀತಿ, ಕಾನೂನು ಹೋರಾಟ ನಡೀತಿದೆ, ಕಾನೂನು ಪ್ರಕಾರ ನಡೀತಿದೆ. ಕೋರ್ಟ್ ಇದೆ, ನ್ಯಾಯ ಇದೆ, ಪೊಲೀಸರಿದ್ದಾರೆ, ಸರ್ಕಾರ ಇದೆ. ಸರ್ಕಾರ ಇಲ್ಲಿವರೆಗೂ ನಮಗೆ ನ್ಯಾಯಯುತವಾಗಿ ದೊರಕಿಸ್ಕೊಟ್ಟಿದೆ, ಮುಂದೇನೂ ದೊರಕಿಸ್ಕೊಡ್ತೈತೆ. ನ್ಯಾಯಾಲಯನೂ ಕೂಡ ಇಲ್ಲಿವರೆಗೂ ಏನು ನಡೆದಿದೆ ಅದು ನಮ್ಮ ತೃಪ್ತಿ ಇದೆ. ಮುಂದೇನೂ ಕೂಡ ನಾವು ನ್ಯಾಯಕ್ಕೆ ಹೋರಾಡ್ತೇವೇನ ಯಾವುದೇ ರೀತಿಯಿಂದ ನಾವು ಯಾವುದೇ ರೀತಿಯಿಂದ ಇನ್ನೊಬ್ಬರಿಗಾಗಲಿ ಯಾರಿಗೇ ಆಗಲಿ ನಮಗೇನು ಸಂಬಂಧ ಇಲ್ಲದ ವಿಚಾರ ಅದು ತಿಳಿತ್ರ. ಇಷ್ಟು ನನ್ನ ಅಭಿಪ್ರಾಯ. ನಾವು ನ್ಯಾಯನೇ ಬಯಸೋದು. ನಾವು ನಮ್ಮ ಮಗನಿಗೆ ಆದ ಅನ್ಯಾಯಕ್ಕೆ ನಾವು ನ್ಯಾಯದ ಮೊರೆ ಹೋಗಿದೆ ಸರ್ಕಾರ ಹೋಗಿತ್ತೆ, ನ್ಯಾಯ ಸಿಗೋತ್ತಕ್ಕಂಥ ನಮ್ಮ ಭರವಸೆ ಇದೆ. ಅವ್ರಿಗೆ ಕಠಿಣ ಶಿಕ್ಷೆ ಯಾರ್ಯಾರ ಆಗಿರಲಿ, ನಮ್ಗೆ ಯಾರು ಅಂತದಲ್ಲ, ಅವ್ರಿಗೆ ಶಿಕ್ಷೆ ಆಗಬೇಕು ಅಷ್ಟಂತ ನಮ್ಮದು ಮನವಿ.